ಸದ್ಯಕ್ಕೆ ಹೇಳಲ್ಲ ಬ್ರೋ, ಚಡ್ಡಿ ಅವರು ಒಂದ್ ಕೆಲ್ಸ ಇತ್ತು, ಕೆಲಸ ಮಾಡ್ತಿದ್ದೆ. ಇದನ್ನೆಲ್ಲ ಮಾಡ್ಕೊಂಡು ಈಗ ಆಚೆಗೆ ಹೋಗಕ್ಕಿಲ್ಲ, ಈಚೆಗೆ ಹೋಗಕ್ಕಿಲ್ಲ, ಹಿಂಗತ್ತ ಜನ ಎಂತ ಅನ್ಕಂತ್ರ 2 ದಿನ ಮಾಡ್ದ 3 ದಿನ ಮಾಡ್ದ ಸುಮ್ಮನೆ ಇಕಂಡ ಹಿಂಗ ಅನ್ಕಂತ್ರ. ಈ ತರ ನೀವ್ ಯಾರು ಡಿಮೋಟಿವೇಟ್ ಆಗ್ಬೇಡಿ ನಾನು ಹೇಳುದಾದ್ರೆ. ಬಟ್ ಅದ್ ನಡ್ಸ್ಕೊಂಡು ಯಾಕಂದ್ರೆ ಹೇಳ್ರೆ ನಾನು ಇಲ್ಲಿವರೆಗೆ ಹಾಕದ್ದು 106 ವಿಡಿಯೋ 2 ವರ್ಷದಲ್ಲೇ 106 ವಿಡಿಯೋ ಹಾಕದ್ದು. ಇದು 107ನೇ ವಿಡಿಯೋ ಅನ್ಕಂತೆ. ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಬ್ಯಾಡ್ಮಿಷನ್ ಮಾತಾಡ್ತಿರ್ಬೋದು. ನೀವು ಕಾಂತಿಪ್ಪು. ಈ ವಿಡಿಯೋ ವಿಶೇಷತೆ ಎಂತ ನಳಿ ಹೇಳಿದ್ರೆ, ಆಲ್ರೆಡಿ ನಾನು ಒಂದ್ 2-3 ದಿನ ಹಿಂದೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಪೋಸ್ಟ್ ಮಾಡಿದೆ. ಕ್ವಶನ್ ಕೇಳಿ ಅದಕ್ಕೆ ಆನ್ಸರ್ ನಾನು ಯೂಟ್ಯೂಬ್ ಅಲ್ಲಿ ಕೊಡ್ತೇನೆ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೆ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಕಂಟೆಂಟ್ ಕೂಡ ಇಲ್ಲ ಯೂಟ್ಯೂಬ್ ಅಲ್ಲೇ ವಿಡಿಯೋ ಅಪ್ಲೋಡ್ ಮಾಡೋಕೆ. ಎಂತ ಕಂಟೆಂಟ್ ಇಲ್ಲ ಅಂತ ಹೇಳಿ ವಿಡಿಯೋ ಎಂಡ್ವರೆಗೂ ನೋಡಿ, ಲಾಸ್ಟ್ ಆಗಿ ಹೇಳ್ತೆ, ಸ್ಕಿಪ್ ಮಾಡಬೇಡಿ. ಫಸ್ಟಿಗೆ ಟಾಪಿಕ್ಗೆ ಬತ್ತೆ ಮೈನ್ ಆಗಿ. ಎಂತ ಹೇಳಿದ್ರೆ, ಮೊನ್ನೆ ಹಾಕಿರೋದು ಆ ಸ್ಟೋರಿಗೆ ಸುಮಾರು ಜನ ರಿಪ್ಲೈ ಕೊಟ್ಟಿರಿ. ಅದ್ರಾಗೆ ಪ್ರತಿಯೊಂದು ಕ್ವಶನು ಅಂದ್ರೆ ಲೈಕ್ ನಿಮ್ಮೊಟ್ಟಿಗೆ ಶೇರ್ ಮಾಡುವಂಗಿಂದ ಇತ್ತು ಏನಂತ ಕ್ವಶನ್ ಏನು ಬಂದಿಲ್ಲ. ಕೆಲವೊಂದು ಟೈಮ್ ಬರುತ್ತೆ ನನ್ನ ಕ್ವಶನ್. ಸೊ ಆ ಕ್ವಶನ್ ಇವತ್ತು ನಿಮ್ಗೆ ಒಂದೊಂದನ್ನೇ ಬಿಡಿಸ್ತೆ. ಫಸ್ಟ್ ಕ್ವಶನ್ ಎಂತ ಹೇಳಿದ್ರೆ, ದ್ವಿತಿನ್ ಆಚಾರ್ಯ 17 ಅವರ ಅಂಗಡಿನ ಅಕೌಂಟ್. ಅವರು ಹೇಳಿರಿ ಫಸ್ಟ್ ಕ್ವಶನ್, ಬ್ರೋ ಎಕ್ಸಾಸ್ಟ್ ಹಾಕಿ ಅಂತ ಹೇಳಿರಿ ಕಾರಿಗೆ. ಬ್ರೋ ಎಕ್ಸಾಸ್ಟ್ ಹಾಕುವ, ಬಟ್ ನನಗೆ ಅದೇ ಹೇಳಲ್ಲ ಲಾಸ್ಟಿಗೆ ಹೇಳ್ತೇನೆ ಅಂತ ಹೇಳಿ ಸ್ವಲ್ಪ ಕಮಿಟ್ಮೆಂಟ್ಸ್ ಎಲ್ಲ ಇತ್ತು ಸುಮಾರು. ಅದಕ್ಕೋಸ್ಕರನೇ ವಿಡಿಯೋನು ಹಾಕೋಕೆ ಆಗ್ತಾ ಇಲ್ಲ ಸರಿಯಾಗಿ. ಮತ್ತೊಂದು ಎಂತ ಹೇಳಿದ್ರೆ, ಗಾಡಿಗೆ ಖಾಲಿ ಎಕ್ಸಾಸ್ಟ್ ಹಾಕಿ ಬಿಟ್ರೆ ಸರಿ ಆತಿಲ್ಲ. ಎಂತಕಂತ ಹೇಳಿದ್ರೆ ಟ್ಯೂನಿಂಗ್ ಅರು ಮಾಡ್ಕತ್ತೆ. ಎಂತಕಂದ್ರೆ ಹೇಳ್ರೆ, ಇದು ನಂದು ಡೀಸೆಲ್ ಗಾಡಿ ಆದ್ರಿಂದ ಕೋಡ್ 6 ಈ ಥರ ಎಲ್ಲ ಟ್ಯೂನಿಂಗ್ ಮಾಡ್ಕತ್ತು, ಡಿಟ್ಯೂನ್ ಮಾಡ್ಕತ್ತು. ಮತ್ತೆ ಹೆಡರ್ ಇಂದ ಪೈಪ್ ತಗೊಂಡ್ ಬರ್ಕತ್ತ. ಅಷ್ಟೊತ್ತಿಗೆ ಮಾತ್ರ ಪಾಪ್ಸ್ ಅಂಡ್ ಬ್ಯಾಂಕ್ಸ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಪಾಪ್ಸ್ ಅಂಡ್ ಬ್ಯಾಂಕ್ಸ್ ಇರಲಿ ಒಂಥರ ವಿಚಿತ್ರ ಸೌಂಡ್, 407 ಸೌಂಡ್ ಬಂದ್ಬಿಡುತ್ತೆ. ಅದಕ್ಕೆ ಮತ್ತೆ ವೈಟ್ ಸ್ಮೋಕು ಸಿಕ್ಕಾಪಟ್ಟೆ ಜಾಸ್ತಿ ಬರುತ್ತೆ ಡೀಸೆಲ್ ಆದ್ರಿಂದ. ಅದಕ್ಕೆ ಒಂದ್ ಸ್ವಲ್ಪ ಹಿಂದೆ ಮುಂದೆ ಕಾಣ್ತಿದ್ದೆ. ಮತ್ತೊಂದು ಎಂತ ಹೇಳಿದ್ರೆ, ನನಗೆ ಓಡಾಡಕ್ಕೂ ಅದೇ ಗಾಡಿ, ಎಲ್ಲದಕ್ಕೂ ಅದೇ ಗಾಡಿ ಆದ್ರಿಂದ ಸ್ವಲ್ಪ ಯೋಚನೆ ಮಾಡ್ಕತ್ತೆ ಎಕ್ಸಾಸ್ಟ್ ವಿಷಯಕ್ಕೆ ಬಂದ್ರೆ. ಮತ್ತೊಂದು ನಾನಿಪ್ಪದು ಗೊತ್ತಿದ್ದಲ್ಲ, ನಾನಿಪ್ಪು ಲೊಕೇಶನ್ ಅಲ್ಲಿ ಪೊಲೀಸ್ ಸ್ವಲ್ಪ ಜಾಸ್ತಿ, ಅದು ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಕಾಂಬ ಮುಂದಿನ ದಿನಗಳಲ್ಲಿ ಎಕ್ಸಾಸ್ಟ್ ಬಗ್ಗೆ. ಮತ್ತೊಂದು ನೆಕ್ಸ್ಟ್ ಕ್ವಶನ್ ಅಂದ್ರೆ, ದಿ ಬ್ಲ್ಯಾಕ್ ವುಲ್ಫ್ ಬಾರ್ ಲೈಟ್ಗೆ ಎಷ್ಟು ಪ್ರೈಸ್ ಆಗಿದೆ, ಅದು ಎಲ್ಲಿಂದ ತಕೊಂಡಿದ್ದು? ಬ್ರೋ, ಬಾರ್ ಲೈಟ್ ಬಂದು ನಾನು ರಾಯಲ್ ಸ್ಟಾನ್ಸ್ ಅಫಿಷಿಯಲ್ ಅಂತ ಹೇಳಿ ಒಂದು ಪೇಜ್ ಇದೆ ಕೇರಳ ಕಣ್ಣೂರಿಂದ. ಇನ್ನೊಂದ್ಸರಿ ಹೇಳ್ತೆ, ರಾಯಲ್ ಸ್ಟಾನ್ಸ್ ಅಫಿಷಿಯಲ್ ಅನ್ಕೊಂಡೇಳಿ ಬ್ಲಾಕ್ ಕಲರ್ ರಿಡ್ಸ್ ಏರ್ ಸಸ್ಪೆನ್ಷನ್ ಮಾಡಿಫೈಡ್ ಮಾಡಿರ್ಕಣಿ ಆ ಗಾಡಿ. ಅವ್ರ ಹತ್ರ ತರ್ಸೋದು ನನ್ನ ಗಾಡಿ ಪ್ರತಿಯೊಂದು ಐಟಮು ಅವ್ರ ಹತ್ರನೇ ತರ್ಸೋದು. ನೀವು ಅವರಿಗೆ ಟ್ರಸ್ಟೆಡ್, ನೀವು ಅವ್ರಿಗೆ ಕಾಲ್ ಮಾಡ್ಬೋದು. ಇಲ್ಲ ಕಾಲ್ ಮಾಡ್ರೆ ಮಲಯಾಳಂ ಇಲ್ಲ ಇಂಗ್ಲೀಷ್ ಮಾತಾಡ್ಕೊ. ಇಲ್ಲ ಅಂತಂದ್ರೆ ನೀವು ಟೆಕ್ಸ್ಟ್ ಮಾಡಿ ಅವರಿಗೆ ಅಮೌಂಟ್ ಪೇ ಮಾಡಿದ್ರೆ ಅವ್ರು ನಿಮ್ಗೆ ಅಲ್ಲಿಂದ ಕಳ್ಸಿಕೊಡ್ತಾರೆ. ಅದು ಬಿಟ್ರೆ ನೆಕ್ಸ್ಟ್ ಕ್ವಶನ್ನು, ಕಡಿಮೆ ರೇಟ್ಗೆ ಮಾರುತಿ 800 ಕೊಡೋದಿದ್ರೆ ಹೇಳಿ ಮರ್ರೆ, ಮತ್ತು ಕಮ್ಮಿ ರೇಟಿಗೆ ಸಿಕ್ಕೋದಿಲ್ಲ ಅನ್ಬೇಡಿ. ಕಡಿಮೆ ರೇಟಿಗೆ ಮಾರುತಿ 800 ಸಿಕ್ಕತ್ತೆ, ಅದು ಸಿಗದೆ ಮತ್ತೆ ಅದು ಸಿಕ್ಕತ್ತೆ ಈಗ ಕಡಿಮೆ ರೇಟಿಗೆ. ಮತ್ತೊಂದು ಸಂಜಯ್ ಶೆಟ್ಟಿ 06, ಇವ್ರ ಮೈಲೇಜ್ ಅನ್ಕೊಂಡಿರೋ. ಬ್ರೋ, ನಂದು ರಿಡ್ಸ್ ಸ್ಟಾರ್ಟಿಂಗ್ ಮೈಲೇಜ್ 24 ಬರ್ತಿದ್ದಿತ್ತು, 14 ಇಂಚ್ ವೀಲ್ಸ್ 20ಗೆ. ನೆಕ್ಸ್ಟ್ 16 ಅಪ್ಡೇಟ್ ಮಾಡಿದೆ ಅಲೋ ವೀಲ್ಸ್. 16 ಅಪ್ಡೇಟ್ ಮಾಡೋದೊತ್ತಿಗೆ ಒಂದು 23-22 ಸಮಥಿಂಗ್ ಕೊಡ್ತಿದ್ದು. ಅಂದರೆ 1-2 ಮೈಲೇಜ್ ಡ್ರಾಪ್ ಆಯ್ತು. ಬಟ್ ಈಗ ಮತ್ತೆ ಡ್ರಾಪ್ ಆಯಿತು 17 ಇಂಚ್ ಹಾಕೋದ್ರಿಂದ. ಮತ್ತು ಟೈರ್ಸು ಬ್ರಾಡ್ ಇತ್ತು, ಲೋ ಪ್ರೊಫೈಲ್ ಬ್ರಾಡ್ ಟೈರ್ಸ್ ಅಲ್ಲ. ಅದಕ್ಕೋಸ್ಕರ 20-21 ನನ್ನ ಅಂದಾಜು ಪ್ರಕಾರ 20-21 ಕೊಡ್ತಾ ಇತ್ತು ಮೈಲೇಜ್ ಪರ್ ಲೀಟರಿಗೆ. ಆಮೇಲೆ ಟೂರಿಸ್ಟ್ ಫ್ಯಾನ್ ಕ್ಲಬ್, ಬ್ರೋ ಕಾರ್ದು ಟೋಟಲ್ ಮಾಡಿಫಿಕೇಶನ್ ಹೌ ಮಚ್? ಕಾರ್ದು ಟೋಟಲ್ ಮಾಡಿಫಿಕೇಶನ್ ಹೌ ಮಚ್ ಅಂತ ಹೇಳಿದ್ರೆ, ಇದನ್ನ ನಾನು ಬರೆದಿಟ್ಟಿದ್ದೆ ನನ್ನ ಬುಕ್ಕಲ್ಲಿ. ಬುಕ್ಕನ್ನು ತಗೊಂಡು ಬಂದು ತೋರಿಸೋದು ಒಳ್ಳೇದು ಅನ್ಸುತ್ತೆ. ಒಂದು ನಿಮಿಷ ಹೇಳಿಬಿಡ್ತೆ ಇರಿ. ಸರಿ, ಬುಕ್ ತಗೊಂಡು ಬಂದೆ, ಹೇಳ್ತೆ ಕೇಳಿ. ಒಂದೊಂದೇ ಮಾಡಿಫಿಕೇಶನ್ ಎಂತ ಹೇಳಿ ಎಲ್ಲದೂ ಬರ್ದಿಟ್ಟಿದೆ, ಪ್ರತಿಯೊಂದು ಖರ್ಚು ಇದ್ರಾಗೆ. ಸಮ ಕೇಳಿಸ್ಕಣಿ, ಪಟ ಹೇಳ್ತಾವತ್ತೆ. ಯಾಕಂದ್ರೆ ಸುಮಾರು ಎಕ್ಸಸೈಸ್ ಇತ್ತು. ಮ್ಯಾಗ್ವೀಲ್ 48,000 ಪ್ಲಸ್ ಅದಕ್ಕೆ ಪೇಂಟ್ಸ್ ಅದು ಇದೆಲ್ಲ ಸೇರಿ ಒಂದು 2,000, 50,000 ಮ್ಯಾಗ್ವೀಲ್. ಎಕ್ಸ್ಟ್ರಾ 2 ಮಿರರ್ಸ್ ಹಾಕಿದ್ನಲ್ಲ ಕೆಳಗೆ, ಅದು 450. ಕ್ರಾಸ್ ಬಾರಿಗೆ 4,500. ವೈಪರ್ ಬೋನ್ಲೆಸ್ ವೈಪರಿಗೆ 7,500. ಬ್ಯಾಕ್ ಸೈಡ್ ರೆಡ್ ಕಲರ್ ಟ್ಯಾಗ್ ಹಾಕಿನಲ್ಲ ಸೈಲೆನ್ಸರ್ ಹತ್ರ, ಆ ಟ್ಯಾಗಿಗೆ 450. ಅದಾದಮೇಲೆ ಬ್ಯಾಕ್ ಬ್ರೇಕ್ ಲೈಟಿಗೆ 450 ರುಪೀಸ್, ಅದು DRLಸ್ಗೆ. DRLs ಅಲ್ಲ, ಸಾರಿ, ಡೌನಲ್ಲಿ ಮತ್ತೊಂದು ಬ್ಲಿಂಕರ್ ಹಾಕಿದ್ನಲ್ಲ ಅದಕ್ಕೆ. ಕಡೆಗೆ ಬ್ಯಾಕ್ ಸೈಡ್ DRLಗೆ 1,700 ಬ್ರೇಕ್ ಲೈಟ್ಸಿಗೆ ವಿತ್ ಇಂಡಿಕೇಟರ್ ಆಗುತ್ತಲ್ಲ ಅದು.
ಸೈಡ್ ಗ್ರಾಫಿಕ್ಸಿಗೆ 8,000. ಕಡೆಗೆ ಡೋರ್ ಪ್ರೊಟೆಕ್ಟರಿಗೆ 450 ರೂಪಾಯಿ. ಸಣ್ಣ ಸಣ್ಣದ ಡೋರ್ ಪ್ರೊಟೆಕ್ಟರ್ ಇತ್ತಲ್ಲ ಅದಕ್ಕೆ. ಕಡೆಗೆ ಟಾಪ್ ಬ್ಲಿಂಕರ್ ಲೈಟಿಗೆ ಗ್ರೀನ್ ಕಲರ್ ಇತ್ತಲ್ಲ ಅದಕ್ಕೆ 750 ರುಪೀಸು. ಫ್ರಂಟ್ ಬಂಪರ್ ಲಿಪ್ಪಿಗೆ 5,500. 5,500 ಅದು 2 ಸೆಟ್ ಇತ್ತು. ಬಂಪರ್ ಲಿಪ್ ಅಂದರೆ ಕ್ಲಿಪ್ ಇತ್ತಲ್ಲ ಅದಕ್ಕೆ. ಕ್ಲಿಪ್ ಅಲ್ಲ, ಸಾರಿ, ಅದು ಪಟ್ಟಿ ಥರ ಹಾಕಿನಲ್ಲ ಬಂಪರಿಗೆ, ಅದು ರಬ್ಬರಿಂದ 5,000. 5,000 ಅಲ್ಲ, ಸಾರಿ, 550 1,100 ಅದಕ್ಕೆ. ಕಡೆಗೆ ಬಂಪರ್ ಗಾರ್ಡಿಗೆ 750. ಆಮೇಲೆ 3 ಕಲರ್ ಫಾಗ್ ಲ್ಯಾಂಪಿಗೆ 6,500. ಫ್ರಂಟ್ ಗ್ರಿಲ್ಲಿಗೆ 700. GT ಲೈನ್ ಸ್ಟಿಕ್ಕರ್ ಗ್ರಿಲ್ಸ್ ಮೇಲೆ ಇತ್ತಲ್ಲ ಅದಕ್ಕೆ 350. ಏರ್ ಹಾರ್ನಿಗೆ 3,800 ಗಾಡ್ ಫಾದರ್ ಸ್ಟೆಬಿಲರ್ದು. ಕಡೆಗೆ ಕ್ರೇಟಾದ ರೂಟ್ಸ್ ಹಾರ್ನ್ ಇತ್ತು 1,800. ಬಂಪರ್ ಲಿಪ್ ಡೌನ್ ತೋರ್ಕನಳಿ ಹೇಳಿ ಎಕ್ಸ್ಟ್ರಾ ಒಂದು ಪಟ್ಟಿ ಕೊಟ್ಟಿನಲ್ಲ, ಬಂಪರ್ ಲಿಪ್ಪಿಗೆ 750. ಆಮೇಲೆ LED ಹೆಡ್ಲ್ಯಾಂಪ್, LED ಬಲ್ಪ್ ಇಪ್ಪದು ಅದ್ರಾಗೆ ಹೆಡ್ಲೈಟಾಗೆ, ಅದಕ್ಕೆ 5,500 ರೂಪಾಯಿ. ಆಮೇಲೆ ಹೆಡ್ಲೈಟ್ ಡಿಕ್ರೋಮ್ ಮಾಡೋದಕ್ಕೆ 1,000 ರೂಪಾಯಿ. ಬಕೆಟ್ ಮ್ಯಾಟ್ಸಿಗೆ 1,800. AC ಫ್ರೆಶ್ನರಿಗೆ 400. ಅದು ಎಕ್ಸ್ಟ್ರಾ ಬಿಡಿ ಯಾರು. ಆಮೇಲೆ ಪಿಟ್ಬುಲ್ ಡಾಗ್ ಒಳಗಿಟ್ಟೋದಕ್ಕೆ 950. ಪಿಲ್ಲರ್ ಮೀಟರಿಗೆ 6,500. ಆ ಸೈಡಿಗೆ ಮೀಟ್ರ್ ಇತ್ತಲ್ಲ ಎಕ್ಸ್ಟ್ರಾ ಅದಕ್ಕೆ. ಕಡೆಗೆ ಆಂಡ್ರಾಯ್ಡ್ ಸಿಸ್ಟಮಿಗೆ 8,500 ಗೋ ಮೆಕ್ಯಾನಿಕ್ ಅವ್ರದ್ದು. ಗೇರ್ ನಾಬ್ಗೆ 750 ರೂಪಾಯಿ. ಆಮೇಲೆ ಟ್ರಾನ್ಸ್ಫಾರ್ಮರ್ ಸಿಂಬಲ್ ಇತ್ತು ಅದ್ರಾಗ, ಅದಕ್ಕೆ 450 ರೂಪಾಯಿ. ಆಮೇಲೆ ಮೊಬೈಲ್ ಹೋಲ್ಡರ್ 450. ಸ್ಟೇರಿಂಗ್ ಕವರ್ 600. ಸ್ಟೇರಿಂಗ್ ರಿಂಗ್ ತಿರ್ಸೋದು ಅದಕ್ಕೆ 400. ಡ್ರೈವರ್ ಸೈಡು ವಿಂಡೋ ರೆಡ್ ಸ್ಕ್ರೀನ್ ಮಾಡಿನಲ್ಲ ಅದಕ್ಕೆ 1,000 ರೂಪಾಯಿ ಆಯ್ತು ಎಲ್ಲದಕ್ಕೂ ಸೇರಿ, ಸ್ಟಿಚಿಂಗು ಮತ್ತು ಅದೆಲ್ಲ ಸೇರಿ. ಆಮೇಲೆ ಸನ್ಶೇಡು 4 ಸೆಟ್ ಸನ್ಶೇಡ್ ಇತ್ತು, ಸನ್ಶೇಡಿಗೆ 400 ರೂಪಾಯಿ. ಕಡೆಗೆ ಗೋಪ್ರೋ ಮೌಂಟಿಗೆ ಒಂದು 400 ರೂಪಾಯಿ ಕೊಟ್ಟಿದೆ. ಕಡೆಗೆ LED ಲೈಟು, ಸಾರಿ, ಲೆಗ್ ಲೈಟ್ ಕೆಳಗೆ, ಲೆಗ್ ರೂಮ್ ಹತ್ರ ಕೆಳಗೆ ಲೈಟ್ ಇತ್ತು ರೆಡ್ ಕಲರ್. ಲೆಗ್ ಲೈಟಿಗೆ LED 300 ರೂಪಾಯಿ ಇತ್ತು. ಆಮೇಲೆ ಡ್ಯಾಶ್ಬೋರ್ಡ್ ಲೈಟ್ ಇತ್ತು, ಅದು ಸಾಂಗ್ ತಕ್ಕಂತ ತಗೊಂಡಿತ್ತು. ಡ್ಯಾಶ್ಬೋರ್ಡ್ ಲೈಟಿಗೆ 1,200. ಆರಮ್ ರೆಸ್ಟ್ ಗೇರ್ ಹತ್ರ ಕೈ ಇಟ್ಕೊಂಡಿರುತ್ತಲ್ಲ ಅದಕ್ಕೆ ಆರಮ್ ರೆಸ್ಟಿಗೆ 1,700. ಕಡೆಗೆ ಸೀಟ್ ಕುಷನಿಗೆ 6,800 ರೂಪಾಯಿ ಖರ್ಚು ಮಾಡಿದೆ ಎಕ್ಸ್ಟ್ರಾ ಸೀಟ್ ಕುಷನ್ ಹಾಕ್ಸೋಕೆ. ಕಡೆಗೆ ಹೆಡ್ ರೆಸ್ಟ್ ಹಿಂದೆ ಬರುತ್ತಲ್ಲ, ಹೆಡ್ ರೆಸ್ಟಿಗೆ 1,200. ಸ್ಪೀಕರಿಗೆ 2,000 ರೂಪಾಯಿ. ಆಮೇಲೆ ಸ್ಪೀಕರ್ ಹೋಲ್ಡ್ರ್, ಅದು ಮೇಲ್ಗಡೆ ಒಂದು ಹೋಲ್ಡರ್ ಕಣ ಬರ್ತಲ್ಲ ಹಿಂದೆ ಬ್ಯಾಕ್ ಸೈಡ್ ಪಟ್ಟಿ ಪ್ಲೈವುಡ್ ಇಂದ, ಅದಕ್ಕೆ 1,000 ರೂಪಾಯಿ. ಕಡೆ ಸಬ್ಬೂಫರಿಗೆ 5,500 ಡಿ ಟ್ರ್ಯಾಕರ್ದು. ಕಡೆಗೆ ಟಾಪ್ ಪ್ಲಸ್ ಬಾನೆಟ್ ಸ್ಟಿಕ್ಕರಿಂಗಿಗೆ 3,500 ಕಾರ್ಬನ್ ಫೈಬರ್. ಕಡೆಗೆ ಲೈಟ್ ಟಿಂಟ್ ಇತ್ತು 35% ಅಷ್ಟೇ, ಅದು ಲೀಗಲ್. ಟಿಂಟಿಗೆ 3,000 ರುಪೀಸು. ಆಮೇಲೆ ಸೈಡ್ ಫೆಂಡರ್ ಬ್ಲ್ಯಾಕ್ ಮಾಡೋದಕ್ಕೆ ಫ್ರಂಡಲ್ಲಿ 1,200 ರೂಪಾಯಿ. ಮತ್ತು ಎಲ್ಲ ಕಾರ್ಬನ್ ಫೈಬರ್ ವರ್ಕ್ ಸೇರಿ 1,500 ರೂಪಾಯಿ ಆಯ್ತು, ಮತ್ತು ಎಕ್ಸ್ಟ್ರಾ ಒಳಗಿಂದೆಲ್ಲ ಸೇರಿ. ಆಮೇಲೆ ಬಾರ್ ಲೈಟ್ 1,700 ರೂಪಾಯಿ. ಕಡೆಗೆ ಡೋರ್ದು ಹ್ಯಾಂಡಲ್ ಗಾರ್ಡ್, ಡೋರಿಂದ ಹ್ಯಾಂಡಲ್ ಗಾರ್ಡ್ ಇತ್ತು ಎಕ್ಸ್ಟ್ರಾ ಒಂದು. ಹ್ಯಾಂಡಲ್ ಗಾರ್ಡಿಗೆ 450 ರೂಪಾಯಿ. ಡೋರ್ ಹ್ಯಾಂಡಲ್ ಗಾರ್ಡಿಗೆ. ಡೋರ್ ವೈಸರ್ ಇತ್ತು ಮೇಲೆ, ಡೋರಿಂದು ಮೇಲ್ಗಡೆ ಒಂದು ವೈಸರ್ ಕಡ್ಮಾಡ್ಕಣ ಬರ್ತಲ್ಲ, ಆ ವೈಸರಿಗೆ ಡೋರ್ ವೈಸರಿಗೆ 850 ರೂಪಾಯಿ. ಆಮೇಲೆ ಅದರ್ ಸ್ಟಿಕ್ಕರ್ಸ್ 1,000 ರೂಪಾಯಿ, ಬೇರೆ ಉಳಿದೆಲ್ಲ ಸ್ಟಿಕ್ಕರ್ಸ್ ಸೇರಿ 1,000 ರೂಪಾಯಿ. ಕಡೆಗೆ ಎಕ್ಸ್ಟ್ರಾ ಮೇಂಟೆನೆನ್ಸ್ ಅಂದೇಳಿ ಹೇಳಿ ಒಂದು ಇಟ್ಕಣಿ, ಒಂದು ಉಳದ ಪಳದೆಲ್ಲ ಸೇರಿ ಒಂದು 2,000 ರೂಪಾಯಿ ಇಟ್ಕಣಿ. ಟೋಟಲ್ ಇಲ್ಲಿವರೆಗೆ ಆದ್ದು 1,47,450 ರೂಪಾಯಿ. 1,47,500 ರೂಪಾಯಿ ಇಲ್ಲಿವರೆಗೂ ಗಾಡಿಗೆ ಇನ್ವೆಸ್ಟ್ ಮಾಡಿದೆ. ಇದು ನಿಮ್ಮ ಈ ಕ್ವಶನಿಗೆ ಉತ್ತರ ನಂದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಇವಪ್ಪ ಹಂಗೆ. ನೆಕ್ಸ್ಟ್ ಕ್ವಶನ್ ಎಂತ ಬಂದಿತ್ತು ಹೇಳಿ ಹೇಳ್ರೆ, ಎಕ್ಸಾಸ್ಟ್ ಎಂತಕ್ಕೆ ಹಾಕ್ಲಾ, ಎಕ್ಸಾಸ್ಟ್ ಹಾಕ್ಲಾ ಎಂತಕ್ಕೆ ಹೇಳಿದ್ರೆ ಫಸ್ಟ್ ಕ್ವಶನಿಗೆ ಅದೇ ಅನ್ಕಣಿ. ಯಾಕೆ ಹೇಳೋದನ್ನ ಹೇಳಿದ್ರೆ ಗೋಸ್ಟ್46 ಎಂಬ ಒಂದು ಐಡಿಯಿಂದ ಬಂದಿದ್ದು. ಕಡೆಗೆ ಕಿಶು ಶೆಟ್ಟಿ, ಒಳ್ಳೆ ದುಡ್ಡು ಮಾಡ್ರಿ ಅಲ್ಲ ಎಂತ ಹೇಳೋದಾರೆ ಈ ಕಮೆಂಟಿಗೆ. ಈಗ ಅದು ಎಂತಕ್ಕೆ ಹೇಳ್ರೆ ಎಂತ ಹೇಳೋದನ್ನ ಗೊತ್ತಿಲ್ಲಪ್ಪ. ಒಳ್ಳೆ ದುಡ್ಡು ಮಾಡ್ರಿ ಅಲ್ಲ ಅಂದೇಳಿ ಕಮೆಂಟ್ ಹಾಕಿರಿ, ಇದು ಮಾಡಿರಿ ಬ್ರೋ. ಇಲ್ಕೇನೆ ಹೇಳ್ತೆ, ಒಂದು ಮಿಡಲ್ ಕ್ಲಾಸ್ ಹುಡುಗನಿಗೆ ತುಂಬ ಆಸೆಗಳಿರುತ್ತೆ. ಆ ಆಸೆದಲ್ಲಿ ಈ ಕಾರ್ ತಗೊಳಕಿಲ್ಲ, ಬೈಕ್ ತಗೊಳಕ, ವೆಹಿಕಲ್ಸ್ ಮೇಲೆ ಒಂದು ಮನಸ್ಸು ಇರುತ್ತೆ. ಅದನ್ನ ವರ್ಣಿಸೋಕಾತಿಲ್ಲ, ಅಷ್ಟು ತಲೆಗೆ ಹಚ್ಕೊಂಡಿರ್ತಾವ. ಎಲ್ಲ ಮೇಂಟೆನೆನ್ಸ್ ಒಟ್ಟಿಗೆ ತನ್ನ ತಂದೆನ ಕಣ್ಕಣ್ಕ, ತಾಯಿನ ಕಣ್ಕಣ್ಕ, ಫ್ಯಾಮಿಲಿನ ಕಣ್ಕಣ್ಕ, ಅದ್ರೊಟ್ಟಿಗೆ ಅವ್ನ ಕೆರಿಯರ್ನ ನೋಡ್ಕಣ್ಕ, ಅದ್ರ ಮಿಡ್ಲಲ್ಲಿ ಸಣ್ಣ ಸಣ್ಣ ಆಸೆಗಳನ್ನ ಹೆಂಗವ, ಕೆಲವೊಬ್ರು ಎಂತ ಮಾಡ್ತಾರೆ, ಅದನ್ನ ಆಸೆಗಳನ್ನ ಅಲ್ಲೇ ಅವರು ಹಿಡ್ದಿಟ್ಕೊಂಡು ಅವ್ರ ಕೆರಿಯರ್ನ ಮುಂದುವರ್ಸ್ಕೊಂಡು ಅಪ್ಪಕ್ಕೆ ಟ್ರೈ ಮಾಡ್ತಾರೆ.
ನಾನೆಂತ ಟ್ರೈ ಮಾಡಿದ್ದೇನೆ ಹೇಳಿದ್ರೆ, ನನಗೆ ನನ್ನ ಆಸೆಗಳು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ಅದ್ರ ಜೊತೆಗೆ ಕೆರಿಯರ್ ಇಂಪಾರ್ಟೆಂಟ್ ಆಗಿರುತ್ತೆ, ಫ್ಯಾಮಿಲಿಯು ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನೆಲ್ಲ ಒಟ್ಟಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಿದ್ದೆ. ಸೊ ಅದಕ್ಕೆ ತುಂಬಾ ಕಷ್ಟ ಆದಿತ್ತು. ಯಾಕಂದ್ರೆ ಹೇಳಿದ್ರೆ ಈ ಟೈಮಿಗೆ ಈಗ ಇತ್ತಿತ್ತಲ ವಿಡಿಯೋ ಬರ್ತಿಲ್ಲ ಅದೇ ಕಾರಣಕ್ಕೋಸ್ಕರ. ಯಾಕಂದ್ರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿದ್ದೆ. ಆ ಸ್ಟ್ರಗಲ್ ನಂಗೆ ಮಾತ್ರ ಗೊತ್ತಿತ್ತು, ಯಾರಿಗೂ ನಮ್ಮ ಸಿಚುವೇಶನ್ ಅರ್ಥ ಮಾಡ್ಕೊಂಡ್ರೆ ಯಾರು ಇಲ್ಲಲ್ಲ. ಸೊ ಯಾರಿಗೆ ಅಷ್ಟು ಗೊತ್ತಿಲ್ಲ. ಒಳ್ಳೆ ಕಿಶು ಶೆಟ್ಟಿ ಒಳ್ಳೆ ದುಡ್ಡು ಮಾಡ್ರಿ ಅಲ್ಲ ಅಂದೇಳಿ ಅಂದ್ರೆ, ಬಟ್ ದುಡ್ಡು ಮಾಡ್ರಿ ಅಲ್ಲ ಅಂದೇಳಿ ಹೇಳ್ರೆ ಹೆಂಗೆ ಅಂದ್ರೆ ಇದಕ್ಕೆ ಹೆಂಗ್ ಉತ್ತರ ಕೊಡ್ಕೊಂಡ್ರೆ ನಂಗೆ ಗೊತ್ತಿಲ್ಲ. ಮನೆಯಿಂದ ಇಲ್ಲಿ ಇಲ್ಲ ಹೊರಗಿಂದ ಇಲ್ಲಿ ನಮ್ಗೆ ಯಾವುದೇ ಇನ್ಕಮ್ ಬರ್ತಿಲ್ಲ. ಯೂಟ್ಯೂಬ್ ಇಂದ ಇನ್ಕಮ್ ಬರ್ತಿಲ್ಲ. ಈಗ ಮಾನಿಟೈಸೇಷನ್ ಸ್ಟಾರ್ಟ್ ಆಯ್ತು, ಹೌದು, ಬಟ್ ಯೂಟ್ಯೂಬ್ ಇಂದ ಯಾವುದೇ ಇನ್ಕಮ್ ಇನ್ನೂ ಬಂದಿಲ್ಲ. ಬಟ್ ಒಳ್ಳೆ ದುಡ್ಡು ಮಾಡ್ರಿ ಅಂತ ಹೇಳ್ರೆ, ಇರುವಂತ ದುಡ್ಡಲ್ಲಿ ನಾವೇನ್ ದುಡಿತಿತ್ತು ಅದರಲ್ಲಿ ಸ್ವಲ್ಪದು ನಮ್ಮ ಫ್ಯಾಷನಿಗೆ ತೆಗೆದಿಟ್ಕೊಂಡು ಸ್ವಲ್ಪ ಮನಿ ಕೊಟ್ಟು ಆ ಥರ ಮೇಂಟೈನ್ ಮಾಡ್ತಿತ್ತು. ಬಟ್ ಈಗ ಸ್ವಲ್ಪ ಸ್ಟ್ರಗಲ್ ಆಗ್ತಿತ್ತು, ಅದು ಲಾಸ್ಟಿಗೆ ಹೇಳ್ತೆ ಅಂತ ಹೇಳಿ. ಬಿಡಿ ಅಲ್ಲೇ ಬಿಡುತ್ತೆ. ರೋಹಿತ್ ಜಿ ಶೆಟ್ ಬ್ರೋ, ಚೇತಕ್ಕಿನ ಪ್ರೋಗ್ರೆಸ್ ಎಲ್ಲಿ ತನಕ ಬಂತು? ಬ್ರೋ, ಚೇತಕ್ಕಿನ ಆಸೆ ಬಿಟ್ಟಿದೆ ನಾನು. ಎಂತಕ್ಕಂತ ಹೇಳಿದ್ರೆ ಅದು 4 ಸ್ಟ್ರೋಕ್ ಆಗಿದ್ರಿಂದ ಅದಕ್ಕೆ ಮ್ಯಾಗ್ನೆಟ್ ಕಾಯಿಲ್, ಸಿಡಿ ಕಾಯಿಲ್ ಅಂತದ್ದು ಸಿಕ್ಲಿಲ್ಲ. ನಾನು ಚೇತಕ್ನ ತುಂಬಾ ಒಂದು 22 ಸಾವಿರ ಏನೋ ಖರ್ಚು ಮಾಡಿದೆ ಅದಕ್ಕೆ, ಫುಲ್ ರಿಸ್ಟೋರೇಷನ್ ಮಾಡಿ. ಬಟ್ ಲಾಸ್ಟ್ ಮೂಮೆಂಟಿಗೆ ಆಯಿಲ್ ಇಲ್ಲ. ಸೊ ಯಾರೋ ಒಬ್ರು ಮಾಡ್ಕೊಂತೆ ಅಂತೇಳಿ ಕೊಟ್ಟರು, ಅವರಿಗೆ ಗಾಡಿನ ಹ್ಯಾಂಡ್ ಓವರ್ ಮಾಡಿ ಕೊಟ್ಟಿಬಿಟ್ಟೆ ಮೊನ್ನೆ ಇತ್ಲಾಗೆ. ಅದು ಸಿಕ್ಕಾಪಟ್ಟೆ ಲಾಸ್, ಅದರಲ್ಲಿ ಒಂದು 20 ಸಾವಿರ ನಂಗೆ ಲಾಸೇ ಆಗಿಬಿಟ್ಟು. ಅಭಿಷೇಕ್ ಪೂಜಾರಿ 04 ಬೈಕ್ ಲಾಗ್ ಮಾಡಿ ಬ್ರೋ. ಬೈಕ್ ಲಾಗ್ ಮಾಡೋಕ್ಕೆ ಆ್ಯಕ್ಚುಲಿ ನನ್ನ ಹತ್ರ ಈಗ ಗೋಪ್ರೋ ಇಲ್ಲ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಬೈಕ್ ಕೂಡ ನನ್ನ ಹತ್ರ 150 ಪಲ್ಸರ್, ಅದನ್ನು ಆಲ್ರೆಡಿ ಈಗ ರಿಪೇರಿ ಕೊಟ್ಟಿದೆ. ಬೈಕ್ ಕೂಡ ಇಲ್ಲ ನನ್ನ ಹತ್ರ. ಸೊ ನಂಗೆ ಬೈಕ್ ಲಾಗ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಟ್ ನಾನು ಒಂದು ಆಸೆ ಇತ್ತು ಬೈಕಲ್ಲೇ, ಇಂಥದ್ದೊಂದು ಬೈಕ್ ಮತ್ತೆ ವಾಪಸ್ ತಗೊಂಡು ನಾನು ಅನ್ಕೊಂಡೇಳಿ. ಬೈಕ್ ಯಾವ್ದನ್ನ ಹೇಳಿ ಅದ್ರ ಬಗ್ಗೆ ಮತ್ತೆ ಹೇಳ್ತೆ, ಈಗ ಬೇಡ. ಕುಶಾಲ್ 41 give me some details about your car, how much spend on your car and what the modifications you have done in car. ಆಲ್ರೆಡಿ ಉತ್ತರ ಕೊಟ್ಟಿದೆ ಇದಕ್ಕೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೇಮ್ ಕ್ವಶನ್ಸ್, ಅದಕ್ಕೂ ಸೇಮ್. ಷಣ್ಮುಖ P31 ನೆಕ್ಸ್ಟ್ ಕಾರ್ ಯಾವುದು ಗುರು? ನೆಕ್ಸ್ಟ್ ಕಾರ್ ಏನಿಲ್ಲ ಗುರು, ನೆಕ್ಸ್ಟ್ ಡ್ರೀಮ್ ಸ್ವಲ್ಪ ದೊಡ್ಡದಾಯಿತ್ತು ಅನ್ನೋದು ಹೇಳ್ರೆ, ನಾವು ಸ್ವಲ್ಪ ದೊಡ್ಡದಾಗಿ ಕೆಲಸ ಮಾಡ್ಕೊತ, ಅದಕ್ಕೆ ಚಡ್ಡಿ ಹರಿದೋಪಂಗೆ ಕೆಲಸ ಮಾಡ್ತಿದ್ದೆ. ಚಡ್ಡಿ ಹರಿದೋಯ್ಲಿ ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡ್ಕೊಂಡು ಕಡಿಕಾಂಬ ಮುಂದ್ಕಾಂಬ. ನೆಕ್ಸ್ಟ್ ಕಾರ್ ಬಗ್ಗೆ ಈಗ ಇತ್ತಲ್ಲ, ಇರುವುದನ್ನು ನೆನೆ ಬಾರದೆ ಅನ್ನೋದು ಬಿಡು, ಅವಶ್ಯಕ ಇದೆ ಮಿಗಿಲು ಎಂದು DVGಯು ಸರ್ವಜ್ಞರು ಹೇಳಿರು, ಅದನ್ನ ಪಾಲಿಸುವ. ನೆಕ್ಸ್ಟ್ ಕಾರ್ ಬಗ್ಗೆ ಈಗ ಸದ್ಯಕ್ಕೆ ಥಿಂಕಿಂಗ್ ಬೇಡ. ನ್ಯೂ ಕಾರ್ ತಗೊಳ್ಳಲ್ವಾ? MR ಯೂನಿಕ್ ಪೀಸ್. ನ್ಯೂ ಕಾರ್ ಅಗತ್ಯ ಇಲ್ಲ. ಎಂತಕಂದ್ರೆ ಹೇಳ್ರೆ, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಸುಮಾರು ಗಾಡಿ ಇತ್ತು, ಯಾವ್ದು ಕೇಂದ್ರ ಅದನ್ನು ಕೇಮ್ದಿಲ್ಲ, ಹಂಗೆ ಕೀ ತಗೊಂಡೆ ಹೋಗ್ಬಿಡತ್ತೆ. ಬಟ್ ಕಾರಿನ ಅಗತ್ಯ ಸದ್ಯಕ್ಕಿಲ್ಲ, ಒಂದು ಕಾರ್ ಇತ್ತಲ್ಲ ಸಾಕು ಅಂತ. ನಿಮ್ಮ ಆಶೀರ್ವಾದಗಳಿಂದ 3 ಕಾರ್ 4 ಕಾರ್ ತಕೊಂಡ್ ಬಂದು ಮನಿ ಬಾಗ್ಲಾಗ ನಿಲ್ಸುವಂಗ ಆಯ್ಲಿ ಕಡಿಕೆ. ಹಾಯ್ ಪ್ರತೀಕ್ಷಾ, ಹಾಯ್. ಕಾರ್ಗೆ ಪ್ರೈಸ್ ಎಷ್ಟು ಕೊಟ್ರಿ ಬ್ರೋ? ನಾನು ತಗೊಳ್ಳುವಾಗ ಸ್ಟಾಕ್ ಗಾಡಿ ಅದು 14 ಮಾಡಲ್ ರಿಡ್ಜ್, ನಾನು ಕೊಟ್ಟದ್ದು 340, 3,40,000 ನಾನು ಕ್ಯಾಶ್ ಕೊಟ್ಟಿದ್ದೆ ಆ ಗಾಡಿಗೆ. ಈಗ ಖರ್ಚು ಜಾಸ್ತಿ ಆಯ್ತು. ನೆಕ್ಸ್ಟ್ ಕ್ವಶನ್ ರಾಘವೇಂದ್ರ ಶೆಟ್ಟಿ 278 ರಾಕಿದು ವಿಡಿಯೋ ಮಾಡಿ. ಮಾಡ್ತೇವೆ ಬ್ರೋ, ಸದ್ಯ ಅದೇ ಫ್ರೀ ಇಲ್ಲ ನಾನು. ತಲೆಯಲ್ಲಿ ಇದೆ ರಾಕಿದೊಂದು ವಿಡಿಯೋ ಮಾಡ್ಕೊಂಡು ಹೇಳಿ, ಬಟ್ ಆ ರಾಕಿ ಮೊದಲು ನೋಡಿರೋ ಥರ ಇಲ್ಲ, ಬಟ್ ಸೇಫ್ ಇತ್ತು, ಬೇರೆ ಥರನೇ ಇತ್ತು. ಒಂದ್ಸರಿ ಟೈಮ್ ಸಿಕ್ಕಿದಾಗ ವಿಡಿಯೋ ಮಾಡಿ ಹಾಕ್ತೆ. FLI ಫ್ಲೀಯಾ PP ಬಾಯ್. ನೆಕ್ಸ್ಟ್ ಕ್ವಶನ್, ನಿಮ್ಮ ಮನೆ ಎಲ್ಲಿ ಅಣ್ಣ? ನಮ್ಮ ಮನೆ ಬೈಂದೂರಣ್ಣ. ಅರೆ, ನಾನು ಇಪ್ಪತ್ತು ಬೇರೆ ಸೈಡ್, ಮನೆ ಬೈಂದೂರೆ. ನೆಕ್ಸ್ಟ್ ಕ್ವಶನ್ ನಮ್ಮ ಅಶ್ರಫ್ ಬಾಯ್ ಕಳ್ಸಿರೋ, ಅಶ್ರಫ್ ಕಲೈ. ಬೈಕ್ ತಗೊಂಡೋಯ್ನಿ ಹೊಯ್ ಅನ್ನಲಿ. ಬೈಕ್ ತಗೊಂಡಪ್ಪ, ಆ್ಯಕ್ಚುಲಿ ಅವ್ರದ್ದೊಂದು ಗಾಡಿ ಇತ್ತು, ನಾನು ತಗೊಂತೆ ಅನ್ನಲಿ ಹೇಳಿದಾಯ್ತು. ಬಟ್ ಬೇರೆ ಒಂದು ಕಾರಣಗಳಿಂದ ಅದನ್ನು ಸ್ವಲ್ಪ ಮುಂದೆ ಹಾಕಿದೆ. ಹೇಳಲ್ಲ, ಸ್ಟ್ರಗಲ್ ಕಾಂಬ ಮುಂದಿನ ದಿನಗಳಲ್ಲಿ. ನೆಕ್ಸ್ಟ್ ಕ್ವಶನ್ K20 ಡ್ರಾಕುಲಾ ಕನ್ನಡಿಗ. ಇದು ತುಂಬ ಮೆಸೇಜ್ ಬರುತ್ತೆ, ಮತ್ತು ಎಲ್ಲದಕ್ಕೂ ಒಳ್ಳೆ ಸಪೋರ್ಟ್ ಮಾಡ್ತಾರಪ್ಪ K20 ಡ್ರಾಕುಲಾ ಈ ಅಕೌಂಟಿಂದ. ಸೊ ಇವ್ರು ಎಂತ ಕೇಳಿರ ಅಂದೇಳಿ ಹೇಳ್ರೆ, ಕಾರ್ದು ನೆಕ್ಸ್ಟ್ ಪ್ಲಾನ್ ಏನು ಬ್ರೋ ಅಂದೇಳಿ ಹೇಳಿ. ಸದ್ಯಕ್ಕೆ ಹೇಳಲ್ಲ ಬ್ರೋ, ಚಡ್ಡಿ ಅವರು ಒಂದು ಕೆಲಸ ಇತ್ತು, ಕೆಲಸ ಮಾಡ್ತಿದ್ದೆ. ಕಾರಿನ ನೆಕ್ಸ್ಟ್ ಪ್ಲಾನ್ ಅಂದರೆ, ಪ್ಲಾನ್ ಹೇಳು ಬೇಡ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ನೀವೇ ಕಾಣ್ತೀರಿ. ಒಂದು ಸ್ವಲ್ಪ ದೊಡ್ಡದಾಗಿ ಆಲೋಚನೆ ಮಾಡ್ತಿತ್ತು, ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಕೆಲಸ ಮಾಡ್ತಿತ್ತು. ದೊಡ್ಡ ಕೆಲಸ ಅಂದರೆ ನ್ಯಾಯಯುತವಾಗಿ ಕೆಲಸ ಮಾಡ್ತಿತ್ತು. ಮತ್ತೆ ಎಂದೆಲ್ಲ ಕಮೆಂಟ್ ಹಾಕ್ಬೇಡಿ ಗಾಡಿಗೆ.
ಕಡೆಗೆ ಆದರ್ಶ್ H00 ಅವ್ರು ನೆಕ್ಸ್ಟ್ ಕಮೆಂಟ್ ಮಾಡಿದ್ರು ಎಂತ ಹೇಳಿದ್ರೆ, ನೀವು ಎಂತ ಕೆಲಸ ಮಾಡುವುದು ನೀವು ಎಂತೆಂತ ಕೆಲಸ ಮಾಡೋದು ಅಂತ ಹೇಳಿ. ಎಂತೆಂತ ಕೆಲಸ ಮಾಡೋದಿಲ್ಲ, ಒಂದು ಇದು ಯೂಟ್ಯೂಬ್ ಹಿಡ್ಕೊಂಡಿದೆ, ಇದ್ರಾಗೇನೋ ಒಂದು ಇನ್ಕಮ್ ಮಾಡುವ, ಪಾಪ್ಯುಲಾರಿಟಿ ತಗೊಂಬ ಅನ್ಕೊಂಡೇಳಿ. ಕಡೆಗೆ ಅದನ್ನ ಬಿಟ್ರೆ ಮತ್ತೆ ಡ್ರೈವಿಂಗ್ ಕೆಲಸ ನಾನು ಮಾಡೋದೇ ಡ್ರೈವರ್ ಕಾಂತಿಪುರ ಸಾಕು. ಡ್ರೈವಿಂಗ್ ಆಗಿ ಎಲ್ಲ ಗಾಡಿನೂ ಮಾಡಿದೆ, ಅಂದ್ರೆ ಸುಮಾರು ಆಲ್ಮೋಸ್ಟ್ ಎಲ್ಲ ಗಾಡಿನೂ ಡ್ರೈವಿಂಗ್ ಮಾಡಿದೆ. ಎನ್ ಕಾರ್ವಿ 01 ಅವರು ಹಾಯ್ ನಳಿ ಹಾಕಿರೋ, ಹಾಯ್ ನಮಸ್ತೆ. ಕಡೆಗೆ MR ಲೂಫಿ 17, ನಿಮ್ಗೆ ಇದೇ ಕಾರ್ ಯಾಕೆ ಇಷ್ಟ? ನಿಮ್ಗೆ ಇದೇ ಕಾರ್ ಯಾಕೆ ಇಷ್ಟ? ಗುಡ್ ಕ್ವಶನ್. ನಂಗೆ ಈ ಕಾರ್ ಎಂತಕ್ಕೆ ಇಷ್ಟ ಅನ್ನಿ ಹೇಳ್ತೆ ಕೇಳಿ. ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಉಟ್ಕೊಂಡು ನನಗೆ ಪೆಟ್ರೋಲು ಅಥವಾ ಡೀಸೆಲ್ ಫ್ಯೂಲ್ ಇದನ್ನು ಮೇಂಟೈನ್ ಮಾಡ್ಕತ್ತು, ಮತ್ತೆ ಗಾಡಿ ಮೇಂಟೆನೆನ್ಸು ಮೇಂಟೈನ್ ಮಾಡ್ಕತ್ತು. ಇದನ್ನೆಲ್ಲ ಓವರ್ ಆಲ್ ಥಿಂಕಿಂಗ್ ಮಾಡಿದಾಗ ಗುಡ್ ಲುಕ್ಕಿಂಗ್ ಯಾವ್ದಿತ್ತು ಅನ್ನಿ, ಇದನ್ನೆಲ್ಲ ಓವರ್ ಆಲ್ ಥಿಂಕಿಂಗ್ ಮಾಡಿದಾಗ ನನಗೆ ಫಸ್ಟ್ ಮಾರುತಿನೇ ಬಂದದ್ದು. ಯಾಕಂದ್ರೆ ಮೇಂಟೆನೆನ್ಸ್ ಕಡಿಮೆ, ಒಂದು ಎರಡನೇ ಮೈಲೇಜು ಜಾಸ್ತಿ ಇತ್ತು ಗಾಡಿ. ನನ್ನ ಡ್ರೀಮ್ ಇದ್ದು ಮಹೇಂದ್ರ ಸ್ಕಾರ್ಪಿಯೋ ಬೈಕ್, ಸ್ಕಾರ್ಪಿಯೋ ತಗೊಂಡು ಅದನ್ನ ಬಿಲ್ಡ್ ಮಾಡ್ಕೊ ಅನ್ಕೊಂಡು ಹೇಳಿ ಇದಿತ್ತು. ಬಟ್ ಮೇಂಟೆನೆನ್ಸ್ ಮತ್ತೆ ಮೈಲೇಜ್ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಮಾರುತಿಗೆ ಬಂದೆ. ಮಾರುತಿಲಿ ಯಾವ್ದು ಹೇಳಿ ಕಾಮ್ಕೋದತಿ, ಫಸ್ಟ್ ಸ್ವಿಫ್ಟ್ ಇದ್ದಿತ್ತು, ಮತ್ತೆ ಬಲೆನೋ ಇದ್ದಿತ್ತು. ಬಲೆನೋ ನಂಗೇನು ಅಷ್ಟು ಇಷ್ಟ ಇಲ್ಲ, ಮತ್ತೆ ಸ್ವಿಫ್ಟ್ ಎಲ್ಲರ ಹತ್ರ ಇತ್ತದು, ತುಂಬಾ ಎಲ್ಲರ ಬಾಯಾಗೂ ಬಂದಂತ ಗಾಡಿ. ಮತ್ತೆ ಅದಕ್ಕೆ ಸ್ವಿಫ್ಟ್ ಅನ್ನು ಸೈಡಿಗೆ ಇಟ್ಟು ನೆಕ್ಸ್ಟ್ ರಿಡ್ಜ್ ಅನ್ನಳಿ ಬಂತು. ರಿಡ್ಜ್ ಆಕ್ಚುಲಿ ಯಾರು ಜಾಸ್ತಿ ಜನ ಮಾಡಿಫೈಡ್ ಮಾಡಿಲ್ಲ ರಿಡ್ಜ್ ಅನ್ನ. ಅದಕ್ಕೋಸ್ಕರ ನಾನು ಎಂತ ಅನ್ಕೊಂಡೆ, ರಿಡ್ಜನ್ನೇ ಬಿಲ್ಡ್ ಮಾಡುವ, ರಿಡ್ಜನ್ನ ಯಾರು ಮಾಡ್ತಿದ್ದ ಮಾಡ್ಕೊಂಡು ಹೇಳಿ ರಿಡ್ಜನ್ ತಗೊಂಡು ಇದು ಮಾಡುವ ಅನ್ಕೊಂಡು ಹೇಳಿ ಕಲರ್ ಹುಡುಕು ಸ್ಟಾರ್ಟ್ ಮಾಡಿದೆ. ಅಷ್ಟೊತ್ತಿಗೆ ವೈಟ್, ರೆಡ್ ಈ ತರ ಎಲ್ಲ ಕಲರ್ ಬಂತು. ಅದನ್ನೆಲ್ಲ ಇಗ್ನೋರ್ ಮಾಡಿ ನನಗೆ ಗ್ರೇ ಮತ್ತೆ ಬ್ಲಾಕ್ ಇದು ಎರಡರ ಮೇಲೆ ಮನ್ಸಿದೆ, ಯಾಕಂದ್ರೆ ನಂಗೆ ಬೇರೆ ಕಲರ್ ಆತಿಲ್ಲ ವೈಟ್ ಎಲ್ಲ. ಸೊ ರಾಕಿ ನೀವು ಕಂದಿಬೇಕು ಸಾಕು, 2-3 ಸಾರಿ ಎಲ್ಲ ಅದ್ರ ಆಕ್ಸಿಡೆಂಟ್ ಆಯ್ತು. ಅದಕ್ಕೆ ಬ್ಲಾಕ್ ಮತ್ತೆ ಗ್ರೇ ಇದ್ರಲ್ಲಿ ಹುಡ್ತಿದ್ದೆ. ಸೊ ಗ್ರೇ ಗಾಡಿ ಸಿಕ್ತು, ತಗೊಂಡ್ ಬಂದೆ ಅಷ್ಟೇ. ಕ್ರೇಜಿ ಕಿಡ್ 07, ಎಂತ ಬ್ರೋ ನಿಮ್ಮ ನೇಮು? ನನ್ನ ನೇಮ್ ಗೊತ್ತಿಲ್ಲ. ಓಕೆ, ನನ್ನ ಹೆಸರು ಸುಭಾಷ್ ಅನ್ನಳಿ, ಸುಭಾಷ್ ಆಚಾರ್ಯ. ಧನು ದೇವಡಿಗ 18, ಕೇಂಬುಕೆ ಅಂತ ಇಲ್ಲಿ. ಓಕೆ, ಥ್ಯಾಂಕ್ ಯು. MR ವಿನಯ್ಗೊಂಡ, ಬ್ರೋ ಕಾರಿಗೆ ಎಕ್ಸಾಸ್ಟ್ ಹಾಕಲ್ವಾ? ಬ್ರೋ ಆಲ್ರೆಡಿ ರಿಪ್ಲೈ ಕೊಟ್ಟಿದೆ ಇದಕ್ಕೆ ಅಂತ ಹೇಳಿ. ಆಯ್ತು, ಇಷ್ಟೇ ಬಂದಿರೋದು ಟೋಟಲ್ ಆಗಿ. ಇಷ್ಟಕ್ಕೆ ನಿಮಗೆ ಉತ್ತರ ಕೊಟ್ಟಿದೆ. ಮತ್ತೆಂತ ಕ್ವಶನ್ ಇಲ್ಲ ಅಂದಳಿ ಅನ್ಕಂತೆ. ಕ್ವಶನ್ ಕೇಳಿ ಅಂದಳಿ ಹೇಳೋದಕ್ಕೂ ಸಾರ್ಥಕ ಐತೆ, ಯಾಕಂದ್ರೆ ಹೇಳಿದ್ರೆ ಸುಮಾರು ಜನ ಕ್ವಶನ್ ಕೇಳಿರಿ. ಮತ್ತೆಂತ ಅಂದಳಿ ಹೇಳ್ರೆ, ಲಾಸ್ಟಿಗೆ ಹೇಳ್ತೆ ಅಂದಳಿ ಹೇಳ್ದೆ, ಈಗ ಹೇಳ್ತೆ ಕೇಳಿಸ್ಕೊಳ್ಳಿ. ಯೂಟ್ಯೂಬ್ ಇನ್ ಮಾನಿಟೈಸೇಷನ್ ಸ್ಟಾರ್ಟ್ ಆಯ್ತು, ಬಟ್ ಸ್ಟಾರ್ಟ್ ಆಗಿ ಒಂದು ಆಲ್ಮೋಸ್ಟ್ ಒಂದು 6 ಮಂತ್ ಆಯ್ತು. 6 ಮಂತ್ ಅಲ್ಲ, ಒಂದು 4 ಮಂತ್ ಆಯ್ತು ಅನ್ಸುತ್ತೆ. ನಾನು ಲಾಸ್ಟ್ ಟೈಮ್ ಸ್ಟೋರಿ ಎಲ್ಲ ಹಾಕಿದೆ, ನಾವು ಇಟ್ಸ್ ಅಫಿಷಿಯಲ್ ಅನ್ಕೊಂಡು ಹೇಳಿ. ಬಟ್ ಎಂತ ಹೇಳ್ರೆ, ಯೂಟ್ಯೂಬರ್ ಅಂದೇಳಿ ಅನ್ಕೊಂಡ್ರು ಕೂಡ ನಿಮ್ಮ ತಲೆಯಲ್ಲಿ ಬಬ್ದೆ ಫಸ್ಟ್ ಇವ್ನು ದುಡ್ಡು ಮಾಡ್ತಿದ್ದ ಯೂಟ್ಯೂಬ್ ಇಂದೆಲ್ಲ ಇನ್ಕಮ್ ಒಳ್ಳೆ ಬರುತ್ತೆ ಹಂಗೆ ಅನ್ಕೊಂಡು ಹೇಳಿ. ಅದಕ್ಕೆ ಅದ್ರದ್ದೇ ಆದಂಥ ಪ್ರೋಗ್ರೆಸ್ ಸುಮಾರಿತ್ತು. ಅದನ್ನೆಲ್ಲ ಪಾಸ್ ಮಾಡ್ಕೊಂಡು ಬರ್ಕ ನಾವು ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡ್ರು ಕೂಡ ನಮ್ಗೆ ಎಂಥದ್ದು ಅನ್ಸೋದಿಲ್ಲ, ದುಡ್ಡು ಬರುತ್ತೆ ನೆಕ್ಸ್ಟ್ ಬರುತ್ತೆ ಅನ್ನೋ ಹೇಳಿ ಆಗ್ತದೆ. ನೀವು ಇಲ್ಲಿವರೆಗೆ ನೀವೇ ಥಿಂಕ್ ಮಾಡಿ, 2,000 ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಅದರಲ್ಲಿ ವ್ಯೂಸ್ ಎಲ್ಲ ಒಂದು 200, 160, 200 ವ್ಯೂ ಲೈಕ್ಸ್ ಬರುತ್ತೆ. ವ್ಯೂಸ್ ಒಂದು 2K 4K ಈಗ 7K ವರೆಗೆಲ್ಲ ರೀಚ್ ಆಗ್ತಾ ಇತ್ತು. ಒಂದು ಸ್ವಲ್ಪ ಖುಷಿ ವಿಚಾರ. ಅದನ್ನ ಇಟ್ಕೊಂಡೆ ನನಗೆ ಮಾನಿಟೈಸೇಷನ್ ಆನ್ ಮಾಡ್ಕೊಂಬಕ್ಕೆ ಇಷ್ಟ ಟೈಮ್ ಬೇಕಾಯ್ತು. ಇನ್ನು ಸ್ಟಾರ್ಟಿಂಗ್ ಲೆವೆಲ್ ಮಾಡುವಾಗ ನೀವು ಯಾರು ಡಿಮೋಟಿವೇಟ್ ಆಗಬೇಡಿ, ನಾನು ಹೇಳೋದಾದ್ರೆ. ಬಟ್ ಅದು ನಡ್ಸ್ಕೊಂಡು ಯಾಕಂದ್ರೆ ಹೇಳಿದ್ರೆ, ನಾನು ಇಲ್ಲಿವರೆಗೆ ಹಾಕೋದು 106 ವಿಡಿಯೋ, 2 ವರ್ಷದಲ್ಲೇ 106 ವಿಡಿಯೋ ಹಾಕೋದು, ಇದು 107ನೇ ವಿಡಿಯೋ ಅನ್ಕಂತೆ. ಇಲ್ಲಿವರೆಗೆ ಹಾಕೋದ್ರಲ್ಲೇ ನನ್ಗೆ ಅಂತ ಹೇಳಿದ್ರೆ ಈ ಒಂದೇ ಫ್ಲೋ ಇಟ್ಕೊಂಡು ಬತ್ತಲ್ಲ ಎಲ್ಲಿವರೆಗೆ, ಇದು ಇಂಪಾರ್ಟೆಂಟ್. ಯಾಕಂದ್ರೆ ಹೇಳಿದ್ರೆ ಹೊತ್ತ ಲೋ ಆಯ್ತು ನನಗೆ. ನಾವು ಅನ್ಕೊಂತದ್ದು ಬೇಡ, ಸ್ಟಾಪ್ ಮಾಡುವ, ಕ್ವಿಟ್ ಮಾಡುವ, ಇದರಿಂದ ಎಂಥದ್ದು ಪ್ರಯೋಜನ ಇಲ್ಲ ಅನ್ಕೊಂಡದ್ದು. ಸತತ 2 ವರ್ಷ ನಾನು ಕಷ್ಟಪಟ್ಟಿದ್ದೆ ಮಾನಿಟೈಸೇಷನ್ ಆನ್ ಮಾಡ್ಕೊಂಬಕ್ಕೆ. ಸೊ ಈಗ ಆನ್ ಆಯ್ತು ಮಾನಿಟೈಸೇಷನ್. ಸೊ ಇನ್ಮೇಲೆ ನಾನು ರೆಗ್ಯುಲರ್ ಆಗಿ ವಿಡಿಯೋ ಹಾಕೋಕೆ ಅನ್ಕೊಂಡಿದ್ದೆ. ನಿಮ್ಮ ಸಪೋರ್ಟ್ ಹಿಂಗೆ ಬೇಕು. ಮತ್ತೊಂದು ಎಂತ ಹೇಳಿದ್ರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ಡೈಲಿ ಲಾಗ್ಸ್ ಹಾಕೋಕ್ಕೆ ಅದು ಎಲ್ಲರೂ ಹೇಳ್ತೀರಿ, ನನಗೆ ಇನ್ಸ್ಟಾಗ್ರಾಮ್ ಕಮೆಂಟ್ ಮಾಡ್ತಿದ್ರೆ ಡೈಲಿ ಲಾಗ್ಸ್ ಹಾಕಿ ಬ್ರೋ, ಡೈಲಿ ಲಾಗ್ಸ್ ಹಾಕಿ ಅನ್ಕೊಂಡು ಹೇಳಿ. ಬಟ್ ನನ್ಗೆ ಎಂತ ಆತಲ್ಲ ಹೇಳಿದ್ರೆ, ಡೈಲಿ ಲಾಗ್ಸ್ ಹಾಕೋಕೆ ನನಗೆ ಹಾಕ್ಲಕ್. ಬಟ್ ನನ್ಗೆ ಅದು ದಿನ ನಾನೀಗ ನಾನು ಎದ್ದೆ, ತಿಂದೆ, ಅಲ್ಲಿಗೋದೆ, ಇಲ್ಲಿಗೋದೆ, ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ, ಹಿಂಗೆ ಮಾಡಿದೆ, ಹಂಗೆ ಮಾಡಿದೆ, ಅದನ್ನ ಅದರಲ್ಲಿ ಏನು ವಿಶೇಷತೆ ಇಲ್ಲ. ನಾನು ಹೆಂಗಿದ್ದೀನಿ ನಾನು ತೋರಿಸೋದು ಅಷ್ಟೇ ಅಲ್ಲ, ಅದರಲ್ಲಿ ಏನು ವಿಶೇಷತೆ ಇಲ್ಲ. ಬಟ್ ನಾನು ಏನಾದ್ರು ಹೊಸದಾಗಿ ಏನಾದ್ರು ಮಾಡ್ತಿದ್ದೆ ಅಂದ್ರೆ ಅದನ್ನ ತೋರಿಸ್ಕೊಂಡು ಹೇಳಿ ಹಂಗೆ
ಅದನ್ನ ಥಿಂಕ್ ಮಾಡಿದೆ. ನನಗೆ ನಾ ವಿಡಿಯೋ ಎಡಿಟ್ ಮಾಡಿ ಹಾಕೋದು ಇಚ್ಚಲ್ಲ ಅಂದೇಳಿ ಎಲ್ಲರ ಒಂದು 1 ಮಿನಿಟ್ಸೋ 1.5 ಮಿನಿಟ್ಸೋ ಇಲ್ಲ 50-30 ಸೆಕೆಂಡ್ಸ್ ಎಲ್ಲ ವಿಡಿಯೋ ಎಡಿಟ್ ಮಾಡೋಕೆ, ರೀಲ್ಸಿಗೆ ಎಡಿಟ್ ಮಾಡೋಕೆ ಏನು ಕಷ್ಟ ಅಲ್ಲ. ಎಂತಕ್ಕಂತ ಹೇಳಿದ್ರೆ ಇದೀಗ ನೋಡಿ ನಂದು ಯೂಟ್ಯೂಬ್ ವಿಡಿಯೋದಲ್ಲಿ 20 ಮಿನಿಟ್ಸ್ 30 ಮಿನಿಟ್ಸ್ ವಿಡಿಯೋ ಎಲ್ಲ ಇತ್ತು. ಅದನ್ನೆಲ್ಲ ಎಡಿಟ್ ಮಾಡೋರಿಗೆ ಅದನ್ನೇನು ಅಷ್ಟು ದೊಡ್ಡದು ಅನ್ಸೋದಿಲ್ಲ. ಬಟ್ ನನ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಅದಕ್ಕೋಸ್ಕರ ಆ ಥರ ಲಾಗ್ಸ್ ಹಾಕಲ್ಲ. ಯೂಟ್ಯೂಬಲ್ಲೇ ನೀವು ನನ್ನ ಲಾಗ್ಸ್ನೆಲ್ಲ ಕಾಣ್ತಾ ಇರಿ, ಹಿಂಗೆ ಸಪೋರ್ಟ್ ಮಾಡಿ, ಹಿಂಗೆ ಬೆಳೆಸಿ ಅಂದೇಳಿ ಹೇಳ್ತೆ. ಮನೆಯಿಂದ ಇಲ್ಲ ನೆಕ್ಸ್ಟ್ ಲಾಗು ಯಾವ್ದ್ರ ಮೇಲೆ ಬರುತ್ತೆ ಅಂದೇಳಿ ಹೇಳಿ, ಒಂದು ಸ್ವಲ್ಪ ಗೆಸ್ ಮಾಡೋದಾರೆ ಮಾಡಿ ಕಮೆಂಟ್ ಹೊಡೀನಿ ಇದ್ರಾಗೆ. ಖಂಡಿತವಾಗ್ಲೂ ಒಂದು ವೆಹಿಕಲ್ ಮೇಲೆ ನೆಕ್ಸ್ಟ್ ಲಾಗ್ನ ಮಾಡ್ತೆ. ಮತ್ತು ಅದೇ ಹೇಳದ್ನಲ್ಲ, ಏನಕ್ಕೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಅಂದೇಳಿ ಹೇಳ್ರೆ ಅದೇ ಫ್ಯಾಮಿಲಿ ಮತ್ತು ಬೇರೆ ಒಂದು ಪ್ರಾಬ್ಲಮ್ಸು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ ಹೊರಗಡೆಯಿಂದ. ಕೆರಿಯರ್, ಮುಂದಿನ ಫ್ಯೂಚರ್ ಇದನ್ನೆಲ್ಲ ನೋಡ್ಕೋರೆ ಸಿಕ್ಕಾಪಟ್ಟೆ ಒಂಥರ ಹಿಂಸೆ ಆಗಿಬಿಡುತ್ತೆ. ಎಂತಕ್ಕೆ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡೆ ಯೂಟ್ಯೂಬ್, ಇಲ್ಲಾಂದ್ರೆ ಒಂದೇ ಸರಿ ದುಡಿತಾನೇ ಇರ್ಲಾಕಿದಿತ್ತಲ್ಲ, ದುಡ್ಡು ಒಟ್ಟು ಮಾಡ್ಲಾಕಿತ್ತಲ್ಲ. ಇದನ್ನೆಲ್ಲ ಮಾಡ್ಕೊಂಡು ಈಗ ಆಚೆ ಹೋಗೋಕ್ಕಿಲ್ಲ ಈಚೆ ಹೋಗೋಕ್ಕಿಲ್ಲ, ಹಿಂಗತ್ತೆ ಜನ ಎಂತ ಅನ್ಕೊಂತಾರೆ, 2 ದಿನ ಮಾಡ್ದ 3 ದಿನ ಮಾಡ್ದ ಸುಮ್ಮನೆ ಇಟ್ಕೊಂಡ ಹಿಂಗೆ ಅನ್ಕೊಂತಾರೆ, ಈ ಥರ ತಲೆ ಬತ್ತತ್ತು. ಅದಕ್ಕೆ ನಾವು ತಲೆ ಸ್ವಲ್ಪ ಸೈಕ್ ಆಗಿಬಿಟ್ಟಿದೆ ಅದಕ್ಕೆ. ಬಟ್ ಯಾರು ಗಿವ್ ಅಪ್ ಮಾಡೋದಿಲ್ಲ, ಇದನ್ನು ಮುಂದುವರ್ಸ್ಕೊಂಡು ಹೋಗುತ್ತೆ. ನಿಮ್ಮ ಸಪೋರ್ಟ್ ಹಿಂಗೆ ಬೇಕು. ಹೇಳ್ರೆ ನನ್ನ ವೀಡಿಯೋಸ್ನ ಜಾಸ್ತಿ ಜನ ಕಾಣ್ತಿಲ್ಲ. ಎಂತಕಂದೇಳಿ ಹೇಳ್ರೆ ನಾನು ಮಾಡ್ತಿರ್ಬೋದು ಒಂದು ಬೈಕ್, ಕಾರ್ಸ್, ಒಂದು ಆಟೋಮೋಟಿವ್ ಕಂಟೆಂಟ್ ಬಗ್ಗೆ ಜಾಸ್ತಿ ಮಾಡೋದ್ರಿಂದ ಜಾಸ್ತಿ ಜನ ನನ್ನ ವೀಡಿಯೋನ ಕಾಣ್ತಿಲ್ಲ. ಯಾಕಂದರೆ ಈ ಫೀಮೇಲ್ಸಿಗೆ ಆಗಿರ್ಬೋದು, ಇಲ್ಲಾಂದೇಳಿ ಹೇಳ್ರೆ ಸ್ವಲ್ಪ ಏಜ್ಡ್ ಪರ್ಸನ್ಸ್ ಆಗಿರ್ಬೋದು, ಅವರಿಗೆ ಈ ಗಾಡಿ ಬಗ್ಗೆ ಏನು ಇಡೀ ದಿನ ಗಾಡಿ 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 ಅಂತಿದ್ದಾನೆ ಅಂದೇಳಿ ಹೇಳಿ ಆ ಗಾಡಿ ಬಗ್ಗೆ ಅಷ್ಟು ಅವ್ರಿಗೆ ಗೊತ್ತಿರೋದಿಲ್ಲ. ಆ ಗಾಡಿ ಬಗ್ಗೆ, ಆ ಗಾಡಿದ ವಿಷಯ ಎಲ್ಲ ಅವರಿಗೆ ಲೇಸಿ ಅಂದ್ರೆ ಒಂಥರ ಇಗ್ನೋರ್ ಮಾಡಿ ಬಿಡ್ತಾರೆ, ಅಷ್ಟು ವ್ಯೂಸ್ ಎಲ್ಲ ಬರ್ತಿಲ್ಲ. ಬಟ್ ಈ ಹುಡುಗರ ಮಕ್ಕಳಿಗೆ, ಒಂದು ಟೀನೇಜರ್ಸ್ ಇದ್ರಲ್ಲ, ಅವರಿಗೆ ಈ ಥರ ವಿಷಯಗಳೆಲ್ಲ ಇಷ್ಟ ಆಯ್ತು. ಬಟ್ ನನ್ನ ಯಾರು ಇಷ್ಟಪಡ್ತಾರೆ ನಾನು ಅವರಿಗೆ ಮನೋರಂಜನೆ ಕೊಡೋಕೆ ರೆಡಿ ಆಗಿರ್ತೇನೆ ನನಗೆ ಹೇಳ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೆ, ಲಾಂಗ್ ಆಯ್ತು ಅನ್ಸುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೆ. ಸ್ಟೇ ಟ್ಯೂನ್ಡ್ ಆಗಿರಿ ಅಲ್ಲಿವರೆಗೂ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ನಿಮ್ಮ ಒಂದು ಲೈಕು, ಒಂದು ಸಬ್ಸ್ಕ್ರೈಬು ನನಗೆ ತುಂಬ 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 ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.